ಧರ್ಮಸ್ಥಳದಲ್ಲಿ ನಿಗೂಢ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾನೆ ಇದ್ದಾರೆ. ಈ ನಡುವೆ ಎಸ್ಐಟಿ ಪೊಲೀಸ್ ಠಾಣೆ ರಚನೆಯಾಗಿದ್ದೇ ತಡ ಹಲವಾರು ದೂರುದಾರರು, ಸಾಕ್ಷಿದಾರರು ಆಗಮಿಸ್ತಾ ಇದ್ದಾರೆ. ಇಂದು ಮತ್ತಷ್ಟು ದೂರುದಾರರು ಆಗಮಿಸುವ ಸಾಧ್ಯತೆ ಕೂಡ ಇದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಧರ್ಮಸ್ಥಳದಲ್ಲಿ ನಿಗೂಢ ಶವ ಶೋಧಕ್ಕಿಳಿದ ಎಸ್ಐಟಿ ಠಾಣೆಗೆ ಸಾಲು ಸಾಲು ದೂರು, ಸಾಕ್ಷಿದಾರರು, ಮತ್ತಷ್ಟು ಜನ ಠಾಣೆಗೆ ಆಗಮಿಸಿ ದೂರು ನೀಡೋ ಸಾಧ್ಯತೆ. ಧರ್ಮಸ್ಥಳ ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಅತ್ಯಾಚಾರ, ಕೊಲೆ ನಡೆದಿದೆ ಎಂಬ ದೂರಿನ ಹಿನ್ನೆಲೆ ಎಸ್ಐಟಿ ರಚನೆಯಾಗಿತ್ತು. ಇದಾದ ಬಳಿಕ ಎಸ್ಐಟಿ ಪೊಲೀಸ್ ಠಾಣೆಯನ್ನು ಬೆಳ್ತಂಗಡಿಯಲ್ಲಿ ತೆರೆಯಲಾಗಿದೆ. ಅನ್ಯಾಯಕ್ಕೊಳಗಾದವರು ದೂರು ನೀಡಬಹುದು ಎಂದು ಪೊಲೀಸರು ಸಹಾಯವಾಣಿ ತೆರೆದಿದ್ದರು. ಅನಾಮಿಕ ಶವ ಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಜನ ಬಂದು ದೂರು ಕೊಡುತ್ತಿದ್ದಾರೆ. ಅನಾಮಿಕ ವ್ಯಕ್ತಿಯ ಪರಿಚಯ ಇದೆ, ಆತ ಮಾಡಿದ ಎಲ್ಲ ಕೃತ್ಯಗಳ ಬಗ್ಗೆ ಮಾಹಿತಿ ಇದೆ ಎಂದು ಧರ್ಮಸ್ಥಳ ಗ್ರಾಮದವರು ಪುರಂದರ ಮತ್ತು ತುಕಾರಾಮ್ ಅನ್ನೂರು ದೂರು ದಾಖಲಿಸಲು ಬಂದಿದ್ದಾರೆ. ಇವಾಗ ಯಾರೋ ಒಬ್ಬ ನಾನು ಹೆಣ ಊತ ಹಾಕಿದ್ದೇನೆ ಅಂತ ಒಬ್ಬ ಧೈರ್ಯವಾಗಿ ಬಂದಿದ್ದಾನೆ ಸರ್. ತುಂಬ ವರ್ಷ ಆಯಿತು ಅದು. ಆವಾಗ ಕೆಲವು ಹೆಣ ಊತ ಹಾಕೋದನ್ನು ನಾನು ದೂರದಿಂದ ಕಂಡಿದ್ದೇನೆ. ನಾನು ಅಂಗಡಿಯಲ್ಲಿ ಕೂತಿರ್ಬೇಕಾದ್ರೆ ಸಹ ನೋಡಿದ್ದೇನೆ. ನಾನು ನೋಡಿರೋದು ಪಾಯಿಂಟ್ ನಂಬರ್ 1 ಮತ್ತು ಪಾಯಿಂಟ್ ನಂಬರ್ 13. ಒಂದ್ಸಲ ಕೈಗಾಡಿಯಲ್ಲಿ ಒಂದು ಹೆಣ ಊತ ಹಾಕೋದನ್ನು ನೋಡಿದ್ದೇನೆ. ಒಂದು ಸತಿ ಅಂಬಾಸಿಡರ್ ಗಾಡಿ ಹಿಂಬಾಕೆ ಹೋಗೋದನ್ನು ನೋಡಿದ್ದೇನೆ. ಅಲ್ಲಿಂದ ಹೆಣ ತೆಗೆದಿದ್ದಾರೆ. ಅಂದರೆ ಪಾಯಿಂಟಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, ಜಾಗದಲ್ಲಿ ಹೆಣ ಸಿಗಲಿಲ್ಲ. ಆದರೆ ಊತ ಹಾಕಿ ಈಗ ಅನ್ಸ್ಕೊಡು ಅವ ಸುಳ್ಳು ಹೇಳ್ತಿದ್ದಾನೆ ಅಂತ. ಆದರೆ ಸುಳ್ಳು ಹೇಳ್ತಿದ್ದಾನೆ ಅಂತ ನಾವು ನೋಡಿದ್ದೀವಲ್ಲ ಸರ್. ಆದರೆ ಏನು ಸತ್ಯಾಂಶ ಇದೆ ಅದು ಬರಲಿ ಅಂತ ಅಷ್ಟೇ ಹೇಳೋದು. ನಾವು ಒಂದು 2-3 ಏನೋ ಹಾಕೋದನ್ನು ನೋಡಿದ್ದೇನೆ ಧರ್ಮಸ್ಥಳದಲ್ಲಿ. ನಾನು ನೋಡಿದೆ ಅಂದರೆ ಬಾಡಿ ತಗೊಂಡು ಬಂದು ಹಾಕೋದನ್ನು ನೋಡಿದ್ದೇನೆ. ನಾನು ಯಾರು ಏನಂತ ಗೊತ್ತಿಲ್ಲ, ಡೌಟ್ ಇದೆ. ಅದೊಂದು ಕ್ಲಿಯರ್ ಆಗಬೇಕು, ತನಿಖೆ ಆಗಬೇಕಂತೇಳಿ ಬಂದಿದ್ದು. ಅವರು ಬಂದಿದ್ದಾರಲ್ಲ, ಈಗ ತನಿಖೆ ಬಂದಿದ್ದಾರಲ್ಲ, ಅವ್ರ ಹತ್ರ ಹೇಳುವ ಧೈರ್ಯ. ಯಾಕೆಂದರೆ ಎಲ್ಲ ಇದ್ದಿದ್ದವನ್ನು ಒಂದು ಕ್ಲಿಯರ್ ಆಗಬೇಕು, ನ್ಯಾಯ ಸಿಗಬೇಕು. ನಾವು ನೋಡಿದ್ದನ್ನು ಹೇಳ್ತೇನೆ. ಸಾಮಾಜಿಕ ಹೋರಾಟಗಾರ ಜಯಂತ್ ಅನ್ನೂರು ವಿಚಾರಣೆ ಬಾಕಿ ಇರುವಂತೆ ಮತ್ತಿಬ್ಬರು ಎಸ್ಐಟಿ ಪೊಲೀಸ್ ಠಾಣೆಗೆ ಬಂದು ಸಾಕ್ಷಿ ನುಡಿಯುವುದಾಗಿ ಹೇಳಿದ್ದಾರೆ. ಸದ್ಯ ಅನಾಮಿಕನೇ ಪೊಲೀಸರಿಗೆ ಬಹುದೊಡ್ಡ ಸವಾಲಾಗಿರುವಾಗ ಹೊಸ ವ್ಯಕ್ತಿಗಳ ಆಗಮನದಿಂದ ಪೊಲೀಸರು ಆತನ ತನಿಖೆ ಒಂದು ಹಂತಕ್ಕೆ ತಲುಪುವವರೆಗೂ ಯಾವುದೇ ಹೊಸ ವ್ಯಕ್ತಿಗಳ ವಿಚಾರಣೆ, ಹೇಳಿಕೆಗಳ ದಾಖಲೀಕರಣ ಮಾಡದಿರಲು ನಿರ್ಧರಿಸಿದ್ದಾರೆ. ಕಣ್ಮರೆ ಮತ್ತು ಅಸಹಜ ಸಾವಿಗೆ ಸಂಬಂಧಿಸಿದಂತೆ ಈಗಾಗಲೇ ಎಲ್ಲಾ ದಾಖಲೆಗಳನ್ನು ಪೊಲೀಸರು ಪಡೆದುಕೊಳ್ಳುತ್ತಿದ್ದಾರೆ. ಮುಂದಿನ 2-3 ದಿನ ಮತ್ತಷ್ಟು ಜನ ಬಂದು ದೂರು ಮತ್ತು ಹೇಳಿಕೆ ನೀಡುವ ಸಾಧ್ಯತೆ ಇದೆ. ಅನಾಮಿಕ ದೂರುದಾರನ ಕೇಸ್ ತನಿಖೆಯಲ್ಲಿ ಯಾವುದೇ ಪ್ರಗತಿ ಇಲ್ಲದಿರುವುದರಿಂದ ಹೊಸ ಕೇಸಿಗೆ ಎಷ್ಟು ಮನ್ನಣೆ ಕೊಡುತ್ತಾರೆ ಎಂಬುದು ಈಗಿರುವ ಪ್ರಶ್ನೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಮಂಗಳೂರು.